ವಾಲ್ಮೀಕಿ ನಿಗಮದ ಹಗರಣದ ಬೆನ್ನಲ್ಲೇ ಮತ್ತೊಂದು ಹಗರಣ ಈಗ ಕೇಳಿ ಬರ್ತಾ ಇದೆ. ಬುಡಕಟ್ಟು ಸಮುದಾಯಕ್ಕೆ ನೀಡಿದ್ದಂಥ 83 ಕೋಟಿ ರೂಪಾಯಿ ಗುಳುಂ ಮಾಡಿದೆ ಅನ್ನೋ ಆರೋಪ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕ ಇಂಥದ್ದೊಂದು ಆರೋಪ ಮಾಡ್ತಿದ್ದಾರೆ. ಬುಡಕಟ್ಟು ಸಮುದಾಯಕ್ಕೆ ನೀಡಿದ್ದ 83 ಕೋಟಿ ರೂಪಾಯಿ ಗುಳುಂ ಮಾಡಿದ್ದಾರೆ ಅಂತ ಬಿಜೆಪಿ ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷ ಇಂಥದ್ದೊಂದು ಗಂಭೀರ ಆರೋಪ ಮಾಡ್ತಿದ್ದಾರೆ. ಬಿಜೆಪಿ ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತ್ ಈ ರೀತಿ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ನ ಮುಂದೆ ಈ ಹಗರಣದ ಮಾಹಿತಿಯನ್ನ ಕೂಡ ಬಿಚ್ಚಿಟ್ಟಿದ್ದಾರೆ. ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಬಗೆದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗೆ ಬರ್ತಿದೆ. ನಿಮಗೆ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರದಿಂದ ಸುಮಾರು 83 ಕೋಟಿ ವಿಶೇಷ ದುರ್ಬಲ ಬುಡಕಟ್ಟು ಯೋಜನೆ ಅಡಿಯಲ್ಲಿ 83 ಕೋಟಿ ಅನುದಾನವನ್ನು ಕೊಟ್ಟಿದೆ. ಈ ಒಂದು ಅನುದಾನ ಕೂಡ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳು ದುರುಪಯೋಗ ಪಡಿಸಿಕೊಂಡು ಈಗ 2 ದಿನದಿಂದ ಕಲ್ಲೇಶ್ ಎಂಬ ಒಬ್ಬ ಅಧಿಕಾರಿನ ಅಮಾನತು ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ನಾವು ತಮ್ಮಲ್ಲಿ ಆಗ್ರಹಿಸೋದೇನಂತಂದರೆ ಬರೀ ಅಮಾನತು ಮಾಡೋದು ಮುಖ್ಯ ಅಲ್ಲ, ಕಲ್ಲೇಶನ ಬಂಧಿಸಬೇಕು. ಕಲ್ಲೇಶನ ಬಂಧಿಸಿ ಈ 83 ಕೋಟಿ ಹಣವನ್ನು ಇತರ ಅಧಿಕಾರಿಗಳು ಕೂಡ ತಿಂದು ತೆಗಿದ್ದಾರೆ. ಯಾವ ಅಧಿಕಾರಿಗಳು ತಿಂದು ತೆಗಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸೋಂಥ ಕೆಲಸ ಆಗಬೇಕು. ಅದರ ಜೊತೆಗೆ 187 ಕೋಟಿ ಏನು ಅವ್ಯವಹಾರ ಆಗಿದೆಯಲ್ಲ, ಈ ಒಂದು ಅವ್ಯವಹಾರದಲ್ಲಿ ಸುಮಾರು 700 ಖಾತೆಗಳಿಗೆ 89 ಕೋಟಿ ಹಣ ವರ್ಗಾವಣೆ ಆಗಿದೆ. ಅದರಲ್ಲಿ ದಾವಣಗೆರೆಯಲ್ಲಿ ಕೆಲವು ಎಮ್ಮೆ ಕಾಯ್ತಕ್ಕಂಥ ಮತ್ತು ದನ ಕಾಯ್ತಕ್ಕಂಥ ಅಮಾಯಕ ವ್ಯಕ್ತಿಗಳಿಗೆ ಹಣ ವರ್ಗಾವಣೆ ಮಾಡಿ ಅದನ್ನು ವಿತ್ಡ್ರಾ ಮಾಡ್ಕೊಂಡು ಅದನ್ನು ಚುನಾವಣೆಯಲ್ಲಿ ಬಳಸೋಂಥ ಕೆಲಸ ಆಗಿದೆ. ಅದರ ಜೊತೆಗೆ ಚಿನ್ನದ ಅಂಗಡಿ ಮತ್ತು ವೈನ್ ಶಾಪ್ಗಳು ಕೂಡ ಹಣವನ್ನು ವರ್ಗಾವಣೆ ಆಗಿದೆ. ಇವತ್ತು ಮುಖ್ಯಮಂತ್ರಿಗಳು ನೀವು ನಿಜಕ್ಕೂ ಏನಾದರೂ ಸ್ವಲ್ಪನ ಸ್ವಾಭಿಮಾನ ಅಂತಂತ ಇದ್ದರೆ ಈ ಕೂಡಲೇ ನೀವು ರಾಜೀನಾಮೆ ನೀಡಿ ತಮ್ಮ ಘನತೆ ಗೌರವತೆ ಧಕ್ಕೆ ಬರದಂತೆ ಇರಬೇಕಪ್ಪ ಅಂತಂತಂದರೆ ಇವತ್ತು ಎಸ್ ಟಿ ಸಮುದಾಯಕ್ಕೆ ನಿಮ್ಮಷ್ಟು ಅನ್ಯಾಯ ಯಾವ ಮುಖ್ಯಮಂತ್ರಿಗಳು ಕೂಡ ಮಾಡಿಲ್ಲ. ಈ ಕೂಡಲೇ ನೀವು ರಾಜೀನಾಮೆ ಕೊಡಬೇಕಂತ ಆಗ್ರಹ ಪಡಿಸ್ತೀವಿ. ಇವತ್ತು ಏನು ರಾಜ್ಯ ಸರ್ಕಾರದ ವಿರುದ್ಧ ಇದೇ ತಿಂಗಳು 28ನೇ ತಾರೀಕು ಎಲ್ಲ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಚ್ಚಾಕಂಥ ಕೆಲಸವನ್ನು ಇವತ್ತು ಎಸ್ ಟಿ ಮೋರ್ಚಾದ ವತಿಯಿಂದ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ವಿ. 83 ಕೋಟಿ ಒಂದು ಏನು ಈಗ ಅನುದಾನ 2022, 23, 24 ಬಿಡುಗಡೆ ಆಗಿದೆ. ಈ ಅನುದಾನ ಇವತ್ತಿನವರೆಗೆ ಯಾವುದೇ ಬಳಸಿದಂಥ ಲೆಕ್ಕನೇ ಕೊಡ್ತಾ ಇಲ್ಲ. ಅಧಿಕಾರಿಗಳು ತಿಂದು ತೆಗೆದಾರೆ. ಅದು ಅಂಕಿ ಅಂಶ ಕೂಡ ಬಿಡುಗಡೆ ಮಾಡ್ಬೇಕಂತಂದ್ರೆ ನಾವು ಆಗ್ರಹ ಪಡಿಸ್ತೀವಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್. ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ ಒಬ್ಬರ ಸಚಿವರ ತಲೆದಂಡ ಆಗಿದೆ. 2 ಆರೋಪಿಗಳು ಪರಪ್ಪನಾಗ್ರಹಾರ ಜೈಲಲ್ಲಿದ್ದಾರೆ. ತನಿಖೆ ನಡೀತಾ ಇದೆ. CID, SIT ಮತ್ತು CBI ಕೂಡ ಪ್ರಕರಣ ದಾಖಲಿಸಿಕೊಂಡಿದೆ. ಈ ಮಧ್ಯೆ ಈಗ ಬುಡಕಟ್ಟು ಜನಾಂಗಕ್ಕೆ ವಿನಿಯೋಗ ಆಗಬೇಕಿದ್ದ 83 ಕೋಟಿಯ ಹಗರಣ ಮುನ್ನೆಲೆಗೆ ಬಂದಿರೋದು. ಎಷ್ಟು ಗಂಭೀರತೆ ಪಡೆದುಕೊಂಡಿದೆ ಈ ಆರೋಪ? ಏನು ಹೇಳ್ತಿದ್ದಾರೆ ಈ ಬಗ್ಗೆ? ವಿಜಯ್, ಏನ್ ಹೇಳ್ಬೇಕಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಅನ್ನೋದ ಹಗರಣದ ತನಿಖೆಗೆ ಸಂಬಂಧಪಟ್ಟಂತೆ ಏನು SIT ತನಿಖೆ ನಡೆಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ 100 ಖಾತೆಗಳಿಗೆ ಹಣ ವರ್ಗಾವಣೆ ಆಗಿರೋದು ಈ SIT ತನಿಖೆಯಲ್ಲಿ ಪತ್ತೆಯಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹೈದರಾಬಾದ್ನ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ವಿವಿಧ ಖಾತೆಗಳಿಗೆ ವಾಲ್ಮೀಕಿ ನಿಗಮದ ಖಾತೆಯಿಂದ ಏನು 94 ಕೋಟಿ ರೂಪಾಯಿ ವರ್ಗಾವಣೆ ಆಗಿರುತ್ತೆ. ಇದೇ ಒಂದು ವಿಚಾರಣೆಗೆ ಹೋದಂತ ಸಂದರ್ಭದಲ್ಲಿ ಏನು ಬ್ಯಾಂಕ್ನಲ್ಲಿ ನಕಲಿ ಖಾತೆಗಳನ್ನ ಸೃಷ್ಟಿಸಿ ಹೈದರಾಬಾದ್ನ ಏನು ಸತ್ಯನಾರಾಯಣ ವರ್ಮಾ ಹಾಗೂ ಮತ್ತು ಆತನ ಸಹಚರ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಾಹಿತ್ಯ ತೇಜ್ ಎಂಬುವರನ್ನ ವಶಕ್ಕೆ ಪಡೆದು SIT ಏನು ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಈ ಬುಡಕಟ್ಟು ಜನಾಂಗದ ಏನು ಕೇಂದ್ರ ಸರ್ಕಾರದಿಂದ ಏನು ಉನ್ನತೀಕರಣಕ್ಕಾಗಿ ಅನುದಾನ ಬಂದಿರುತ್ತೆ. ಈ 83 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಏನು ಎಮ್ಮೆ ಕಾಯುವಂತಹ ಮತ್ತು ದನ ಕಾಯುವಂತಹವರಿಗೆ ಮತ್ತು ದಿನಗೂಲಿ ನೌಕರರು, ದಿನಗೂಲಿ ಕಾರ್ಮಿಕರ ಕೆಲಸ ಏನು ಮಾಡ್ತಿರ್ತಾರೆ ಅಂತಹವರ ಹೆಸರಿನಲ್ಲಿ ಒಂದು ನಕಲಿ ಖಾತೆಗಳನ್ನು ಸೃಷ್ಟಿಸಿ ಅವರಿಗೆ ಆ ಹಣವನ್ನು ನೇರವಾಗಿ ವರ್ಗಾವಣೆ ಮಾಡಿ ಆ ನಂತರ ಅವರಿಂದ ಡ್ರಾ ಮಾಡ್ಕೊಳ್ಳುವಂತ ಕೆಲಸ ಇವರು ಮಾಡಿದ್ದಾರೆ ಅನ್ನುವಂತ ವಿಷಯ ಇದೀಗ ಏನು ಬಿಜೆಪಿ ಯುವ ಮೋರ್ಚಾ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಬಂಗಾರು ಹನುಮಂತ್ ಅವರು ಆರೋಪ ಮಾಡಿರುವಂತಹದ್ದು. ಈ ನಿಟ್ಟಿನಲ್ಲಿ ಕೇವಲ ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯುವುದಷ್ಟೇ ಅಲ್ಲ, ಇದರಲ್ಲಿ ಇನ್ನೂ ಅನೇಕ ಶಾಸಕರು ಆಗಿರ್ಬೋದು ಮತ್ತು ಸಚಿವರು ಕೂಡ ಪಾಲುದಾರರಾಗಿದ್ದಾರೆ. ಅವ್ರನ್ನೂ ಕೂಡ ತಲೆದಂಡ ಆಗಬೇಕು. ಮತ್ತು ಏನು ಈ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಪಂಗಡಗಳ ಇಲಾಖೆಯ ನಿರ್ದೇಶಕರಾಗಿದ್ದ ಕಲ್ಲೇಶ್ ಅನ್ನುವಂಥವ್ರು 2 ದಿನಗಳಿಂದಷ್ಟೇ ಏನು ಅಮಾನತುಗೊಂಡಿದ್ದಾರೆ. ಅವ್ರನ್ನೂ ಕೂಡ ಬೇರೆ ಕೇವಲ ಅಮಾನತು ಮಾಡೋದಷ್ಟೇ ಅಲ್ಲ, ಅವರನ್ನ ವಶಕ್ಕೆ ಪಡೆದು ಯಾರ್ಯಾರಿಂದ ಮತ್ತು ಯಾವ ಖಾತೆಯಿಂದ ಹಣ ಹೋಗಿದೆ ಅನ್ನೋದ್ರ ಕೂಡ ಕೂಲಂಕುಷವಾಗಿ ತನಿಖೆ ನಡೆಸಬೇಕಂತ ಈಗ ಬಂಗಾರು
ಹನುಮಂತಪ್ಪನವರ ಒಂದು ಒತ್ತಾಯ ಮಾಡ್ತಿರುವಂತದ್ದು. ಅಷ್ಟೇ ಅಲ್ಲದೆ ಏನು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದರಲ್ಲಿ ಭಾಗಿ ಅನ್ನುವಂತಹ ಆರೋಪ ಕೂಡ ಗಂಭೀರ ಆರೋಪ ಮಾಡಿರುವಂತಹದ್ದು. ಅದಲ್ಲದೆ ಏನು ಇದೇ ಒಂದು 28ರಂದು ರಾಜ್ಯಾದ್ಯಂತ ಬಿಜೆಪಿ ಎಸ್ಟಿ ಯುವ ಮೋರ್ಚಾ ಕೂಡ ಏನು ಈಗ ಏನು ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಿ ಈಗ ಪ್ರತಿಭಟನೆ ಕೂಡ ಕರೆ ನೀಡಿರುವಂತಹದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.